ದೊಣ್ಣೆ ದಳ್ಳೂರಿಗೆ ಕುಮ್ಮಕ್ಕು ನೀಡಿದ್ರ ಮಾಜಿ ಸಚಿವ ಶ್ರೀರಾಮುಲು. ಸತ್ಯಶೋಧನಾ ಸಮಿತಿ ವರದಿಯಲ್ಲಿ ರಾಮುಲು ಕುಮ್ಮಕ್ಕು ಕೊಟ್ಟಿರೋದು ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಶ್ರೀರಾಮುಲು ವಿರುದ್ಧ ಎಚ್ಎಂ ರೇವಣ್ಣ ಅವರು ಮಾಡಿರುವಂತಹ ಆರೋಪ ಇದು. ಕಲ್ಲು ತೋಟದಲ್ಲಿ ಶ್ರೀರಾಮುಲು ಕೂಡ ಇದ್ದಾರೆ. ಕಲ್ಲು ದೊಣ್ಣೆಯಿಂದ ಹಲ್ಲೆ ಮಾಡಿರುವ ದೃಶ್ಯದಲ್ಲಿ ಶ್ರೀರಾಮುಲು ಕೂಡ ಇದ್ದಾರೆ ಅಂತ ತಿಳಿಸಿದ್ದಾರೆ. ಏನು ನಮ್ಮ ರಾಮುಲು ಅವರು ಅವರೇ ಸ್ವತಃ ಎರಡನೇ ಬಾರಿಗೆ ಇದನ್ನ ಮಾಡಿ ಜನರಿಗೆ ಜನಸಂಘಟನೆ ಮಾಡಿ ಅಲ್ಲಿಂದ ದೊಡ್ಡ ಕಲ್ಲು ಎಲ್ಲ ಮಾಡಿದ್ದು ವಿಡಿಯೋಗಳಿವೆ, ಎಲ್ಲ ಇವೆ. ಆದ್ರೂ ಕೂಡ ವರದಿ ಒಪ್ಪಿಸೋದ ಮೇಲೆ ಪೈರಿಗೆ ಹೇಗಾಯ್ತು, ಒಬ್ಬ ಕಾರ್ಯಕರ್ತ ಸತ್ತಿರ್ತಕ್ಕಂಥದ್ದು ಬಹಳ ಅಲ್ಲೇ, ಅದು ಯಾರೇ ಆಗಲಿ, ಅವ್ರು ಕಾಂಗ್ರೆಸ್ನವರೇ ಆಗಲಿ ಬೇರೆ ಯಾವುದೇ ಪಾರ್ಟಿಯವರು, ಒಬ್ಬ ಯುವಕರ ಒಂದು ಮರಣ ಆಗಿರ್ತಕ್ಕಂಥದ್ದನ್ನು ಖಂಡಿಸ್ತೇವೆ. ಅದು ಸರಿಯಾದ ಮೂಲ ಕಾರಣ ಅವರೇ. ಅದು ಕಾರ್ಯಕ್ರಮ ಆದಂತ ಸಂದರ್ಭದಲ್ಲಿ ಎಲ್ಲರೂ ಫ್ಲೆಕ್ಸ್ ಆಗ್ತಾರೆ. ಅದನ್ನ ಅರಿದ ಇದ್ರೆ ಅಥವಾ ಅದನ್ನ ಇದು ಮಾಡದೇ ಇದ್ರೆ ಯಾವುದೇ ಹುಟ್ಟತಾ ಇರಲಿಲ್ಲ. ಹೇಳ್ಬೋದಾಯ್ತು ತಗ್ಸಿ ಅಂತ, ಅದ್ರ ಕಿತ್ತಾಕಿದ್ರಿಂದ ಕೇಳಕ್ ಹೋಗೋದು ಗಲಾಟೆ. ದೊಣ್ಣೆ ದಳ್ಳೂರಿಗೆ ಕುಮ್ಮಕ್ಕು ನೀಡಿದ್ರ ಮಾಜಿ ಸಚಿವ ಶ್ರೀರಾಮುಲು. ಸತ್ಯಶೋಧನಾ ಸಮಿತಿ ವರದಿಯಲ್ಲಿ ರಾಮುಲು ಕುಮ್ಮಕ್ಕು ಕೊಟ್ಟಿರೋದು ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಶ್ರೀರಾಮುಲು ವಿರುದ್ಧ ಎಚ್ಎಂ ರೇವಣ್ಣ ಅವರು ಮಾಡಿರುವಂತಹ ಆರೋಪ ಇದು. ಕಲ್ಲು ತೋಟದಲ್ಲಿ ಶ್ರೀರಾಮುಲು ಕೂಡ ಇದ್ದಾರೆ. ಕಲ್ಲು ದೊಣ್ಣೆಯಿಂದ ಹಲ್ಲೆ ಮಾಡಿರುವ ದೃಶ್ಯದಲ್ಲಿ ಶ್ರೀರಾಮುಲು ಕೂಡ ಇದ್ದಾರೆ ಅಂತ ತಿಳಿಸಿದ್ದಾರೆ. ಏನು ನಮ್ಮ ರಾಮುಲು ಅವರು ಅವರೇ ಸ್ವತಃ ಎರಡನೇ ಬಾರಿಗೆ ಇದನ್ನ ಮಾಡಿ ಜನರಿಗೆ ಜನಸಂಘಟನೆ ಮಾಡಿ ಅಲ್ಲಿಂದ ದೊಡ್ಡ ಕಲ್ಲು ಎಲ್ಲ ಮಾಡಿದ್ದು ವಿಡಿಯೋಗಳಿವೆ, ಎಲ್ಲ ಇವೆ. ಆದ್ರೂ ಕೂಡ ವರದಿ ಒಪ್ಪಿಸೋದ ಮೇಲೆ ಪೈರಿಗೆ ಹೇಗಾಯ್ತು, ಒಬ್ಬ ಕಾರ್ಯಕರ್ತ ಸತ್ತಿರ್ತಕ್ಕಂಥದ್ದು ಬಹಳ ಅಲ್ಲೇ, ಅದು ಯಾರೇ ಆಗಲಿ, ಅವ್ರು ಕಾಂಗ್ರೆಸ್ನವರೇ ಆಗಲಿ ಬೇರೆ ಯಾವುದೇ ಪಾರ್ಟಿಯವರು, ಒಬ್ಬ ಯುವಕರ ಒಂದು ಮರಣ ಆಗಿರ್ತಕ್ಕಂಥದ್ದನ್ನು ಖಂಡಿಸ್ತೇವೆ. ಅದು ಸರಿಯಾದ ಮೂಲ ಕಾರಣ ಅವರೇ. ಅದು ಕಾರ್ಯಕ್ರಮ ಆದಂತ ಸಂದರ್ಭದಲ್ಲಿ ಎಲ್ಲರೂ ಫ್ಲೆಕ್ಸ್ ಆಗ್ತಾರೆ. ಅದನ್ನ ಅರಿದ ಇದ್ರೆ ಅಥವಾ ಅದನ್ನ ಇದು ಮಾಡದೇ ಇದ್ರೆ ಯಾವುದೇ ಹುಟ್ಟತಾ ಇರಲಿಲ್ಲ. ಹೇಳ್ಬೋದಾಯ್ತು ತಗ್ಸಿ ಅಂತ, ಅದ್ರ ಕಿತ್ತಾಕಿದ್ರಿಂದ ಕೇಳಕ್ ಹೋಗೋದು ಗಲಾಟೆ. ದೊಣ್ಣೆ ದಳ್ಳೂರಿಗೆ ಕುಮ್ಮಕ್ಕು ನೀಡಿದ್ರ ಮಾಜಿ ಸಚಿವ ಶ್ರೀರಾಮುಲು. ಸತ್ಯಶೋಧನಾ ಸಮಿತಿ ವರದಿಯಲ್ಲಿ ರಾಮುಲು ಕುಮ್ಮಕ್ಕು ಕೊಟ್ಟಿರೋದು ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಶ್ರೀರಾಮುಲು ವಿರುದ್ಧ ಎಚ್ಎಂ ರೇವಣ್ಣ ಅವರು ಮಾಡಿರುವಂತಹ ಆರೋಪ ಇದು. ಕಲ್ಲು ತೋಟದಲ್ಲಿ ಶ್ರೀರಾಮುಲು ಕೂಡ ಇದ್ದಾರೆ. ಕಲ್ಲು ದೊಣ್ಣೆಯಿಂದ ಹಲ್ಲೆ ಮಾಡಿರುವ ದೃಶ್ಯದಲ್ಲಿ ಶ್ರೀರಾಮುಲು ಕೂಡ ಇದ್ದಾರೆ ಅಂತ ತಿಳಿಸಿದ್ದಾರೆ. ಏನು ನಮ್ಮ ರಾಮುಲು ಅವರು ಅವರೇ ಸ್ವತಃ ಎರಡನೇ ಬಾರಿಗೆ ಇದನ್ನ ಮಾಡಿ ಜನರಿಗೆ ಜನಸಂಘಟನೆ ಮಾಡಿ ಅಲ್ಲಿಂದ ದೊಡ್ಡ ಕಲ್ಲು ಎಲ್ಲ ಮಾಡಿದ್ದು ವಿಡಿಯೋಗಳಿವೆ, ಎಲ್ಲ ಇವೆ. ಆದ್ರೂ ಕೂಡ ವರದಿ ಒಪ್ಪಿಸೋದ ಮೇಲೆ ಪೈರಿಗೆ ಹೇಗಾಯ್ತು, ಒಬ್ಬ ಕಾರ್ಯಕರ್ತ ಸತ್ತಿರ್ತಕ್ಕಂಥದ್ದು ಬಹಳ ಅಲ್ಲೇ, ಅದು ಯಾರೇ ಆಗಲಿ, ಅವ್ರು ಕಾಂಗ್ರೆಸ್ನವರೇ ಆಗಲಿ ಬೇರೆ ಯಾವುದೇ ಪಾರ್ಟಿಯವರು, ಒಬ್ಬ ಯುವಕರ ಒಂದು ಮರಣ ಆಗಿರ್ತಕ್ಕಂಥದ್ದನ್ನು ಖಂಡಿಸ್ತೇವೆ. ಅದು ಸರಿಯಾದ ಮೂಲ ಕಾರಣ ಅವರೇ. ಅದು ಕಾರ್ಯಕ್ರಮ ಆದಂತ ಸಂದರ್ಭದಲ್ಲಿ ಎಲ್ಲರೂ ಫ್ಲೆಕ್ಸ್ ಆಗ್ತಾರೆ. ಅದನ್ನ ಅರಿದ ಇದ್ರೆ ಅಥವಾ ಅದನ್ನ ಇದು ಮಾಡದೇ ಇದ್ರೆ ಯಾವುದೇ ಹುಟ್ಟತಾ ಇರಲಿಲ್ಲ. ಹೇಳ್ಬೋದಾಯ್ತು ತಗ್ಸಿ ಅಂತ, ಅದ್ರ ಕಿತ್ತಾಕಿದ್ರಿಂದ ಕೇಳಕ್ ಹೋಗೋದು ಗಲಾಟೆ. ದೊಣ್ಣೆ ದಳ್ಳೂರಿಗೆ ಕುಮ್ಮಕ್ಕು ನೀಡಿದ್ರ ಮಾಜಿ ಸಚಿವ ಶ್ರೀರಾಮುಲು. ಸತ್ಯಶೋಧನಾ ಸಮಿತಿ ವರದಿಯಲ್ಲಿ ರಾಮುಲು ಕುಮ್ಮಕ್ಕು ಕೊಟ್ಟಿರೋದು ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಶ್ರೀರಾಮುಲು ವಿರುದ್ಧ ಎಚ್ಎಂ ರೇವಣ್ಣ ಅವರು ಮಾಡಿರುವಂತಹ ಆರೋಪ ಇದು. ಕಲ್ಲು ತೋಟದಲ್ಲಿ ಶ್ರೀರಾಮುಲು ಕೂಡ ಇದ್ದಾರೆ. ಕಲ್ಲು ದೊಣ್ಣೆಯಿಂದ ಹಲ್ಲೆ ಮಾಡಿರುವ ದೃಶ್ಯದಲ್ಲಿ ಶ್ರೀರಾಮುಲು ಕೂಡ ಇದ್ದಾರೆ ಅಂತ ತಿಳಿಸಿದ್ದಾರೆ. ಏನು ನಮ್ಮ ರಾಮುಲು ಅವರು ಅವರೇ ಸ್ವತಃ ಎರಡನೇ ಬಾರಿಗೆ ಇದನ್ನ ಮಾಡಿ ಜನರಿಗೆ ಜನಸಂಘಟನೆ ಮಾಡಿ ಅಲ್ಲಿಂದ ದೊಡ್ಡ ಕಲ್ಲು ಎಲ್ಲ ಮಾಡಿದ್ದು ವಿಡಿಯೋಗಳಿವೆ, ಎಲ್ಲ ಇವೆ. ಆದ್ರೂ ಕೂಡ ವರದಿ ಒಪ್ಪಿಸೋದ ಮೇಲೆ ಪೈರಿಗೆ ಹೇಗಾಯ್ತು, ಒಬ್ಬ ಕಾರ್ಯಕರ್ತ ಸತ್ತಿರ್ತಕ್ಕಂಥದ್ದು ಬಹಳ ಅಲ್ಲೇ, ಅದು ಯಾರೇ ಆಗಲಿ, ಅವ್ರು ಕಾಂಗ್ರೆಸ್ನವರೇ ಆಗಲಿ ಬೇರೆ ಯಾವುದೇ ಪಾರ್ಟಿಯವರು, ಒಬ್ಬ ಯುವಕರ ಒಂದು ಮರಣ ಆಗಿರ್ತಕ್ಕಂಥದ್ದನ್ನು ಖಂಡಿಸ್ತೇವೆ. ಅದು ಸರಿಯಾದ ಮೂಲ ಕಾರಣ ಅವರೇ. ಅದು ಕಾರ್ಯಕ್ರಮ ಆದಂತ ಸಂದರ್ಭದಲ್ಲಿ ಎಲ್ಲರೂ ಫ್ಲೆಕ್ಸ್ ಆಗ್ತಾರೆ. ಅದನ್ನ ಅರಿದ ಇದ್ರೆ ಅಥವಾ ಅದನ್ನ ಇದು ಮಾಡದೇ ಇದ್ರೆ ಯಾವುದೇ ಹುಟ್ಟತಾ ಇರಲಿಲ್ಲ. ಹೇಳ್ಬೋದಾಯ್ತು ತಗ್ಸಿ ಅಂತ, ಅದ್ರ ಕಿತ್ತಾಕಿದ್ರಿಂದ ಕೇಳಕ್ ಹೋಗೋದು ಗಲಾಟೆ. ದೊಣ್ಣೆ ದಳ್ಳೂರಿಗೆ ಕುಮ್ಮಕ್ಕು ನೀಡಿದ್ರ ಮಾಜಿ ಸಚಿವ ಶ್ರೀರಾಮುಲು. ಸತ್ಯಶೋಧನಾ ಸಮಿತಿ ವರದಿಯಲ್ಲಿ ರಾಮುಲು ಕುಮ್ಮಕ್ಕು ಕೊಟ್ಟಿರೋದು ಅನುಮಾನಗಳು ವ್ಯಕ್ತವಾಗ್ತಾ ಇದೆ.
ಶ್ರೀರಾಮುಲು ವಿರುದ್ಧ ಎಚ್.ಎಂ. ರೇವಣ್ಣ ಅವರು ಮಾಡಿರುವಂತಹ ಆರೋಪ ಇದು. ಕಲ್ಲು ತೋಟದಲ್ಲಿ ಶ್ರೀರಾಮುಲು ಕೂಡ ಇದ್ದಾರೆ. ಕಲ್ಲು ದೊಣ್ಣೆಯಿಂದ ಹಲ್ಲೆ ಮಾಡಿರುವ ದೃಶ್ಯದಲ್ಲಿ ಶ್ರೀರಾಮುಲು ಕೂಡ ಇದ್ದಾರೆ ಅಂತ ತಿಳಿಸಿದ್ದಾರೆ. ಏನು ನಮ್ಮ ರಾಮ್ಲು ಅವರು ಅವರೇ ಸ್ವತಃ ಎರಡನೇ ಬಾರಿಗೆ ಇದನ್ನ ಮಾಡಿ ಜನರಿಗೆ ಜನಸಂಘಟನೆ ಮಾಡಿ ಅಲ್ಲಿಂದ ದೊಣ್ಣೆ ಕಲ್ಲು ಎಲ್ಲ ಮಾಡಿದ್ದು ವಿಡಿಯೋಗಳಿವೆ, ಎಲ್ಲ ಇವೆ. ಆದ್ರೂ ಕೂಡ ವರದಿ ಒಪ್ಪಿಸಿದ ಮೇಲೆ ಪೈರಿಗೆ ಹೇಗಾಯ್ತು, ಒಬ್ಬ ಕಾರ್ಯಕರ್ತ ಸತ್ತಿರ್ತಕ್ಕಂಥದ್ದು ಬಹಳ ಅಲ್ಲೇ, ಅದು ಯಾರೇ ಆಗಲಿ, ಅವರು ಕಾಂಗ್ರೆಸ್ನವರೇ ಆಗಲಿ ಬೇರೆ ಯಾವುದೇ ಪಾರ್ಟಿಯವರು, ಒಬ್ಬ ಯುವಕರ ಒಂದು ಮರಣ ಆಗಿರ್ತಕ್ಕಂಥದ್ದನ್ನು ಖಂಡಿಸ್ತೇವೆ. ಅದು ಸರಿಯಾದ ಮೂಲ ಕಾರಣ ಅವರೇ. ಅದು ಕಾರ್ಯಕ್ರಮ ಆದಂತ ಸಂದರ್ಭದಲ್ಲಿ ಎಲ್ಲರೂ ಫ್ಲೆಕ್ಸ್ ಆಗ್ತಾರೆ. ಅದನ್ನ ಅರಿದ ಇದ್ರೆ ಅಥವಾ ಅದನ್ನ ಇದು ಮಾಡದೇ ಇದ್ರೆ ಯಾವುದೇ ಹುಟ್ಟತಾ ಇರಲಿಲ್ಲ. ಹೇಳ್ಬೋದಾಯ್ತು ತಗ್ಸಿ ಅಂತ, ಅದ್ರ ಕಿತ್ತಾಕಿದ್ರಿಂದ ಕೇಳಕ್ ಹೋಗೋದು ಗಲಾಟೆ. ದೊಣ್ಣೆ ದಳ್ಳೂರಿಗೆ ಕುಮ್ಮಕ್ಕು ನೀಡಿದ್ರ ಮಾಜಿ ಸಚಿವ ಶ್ರೀರಾಮುಲು. ಸತ್ಯ ಶೋಧನಾ ಸಮಿತಿ ವರದಿಯಲ್ಲಿ ರಾಮುಲು ಕುಮ್ಮಕ್ಕು ಕೊಟ್ಟಿರೋದು ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಶ್ರೀರಾಮುಲು ವಿರುದ್ಧ ಎಚ್.ಎಂ. ರೇವಣ್ಣ ಅವರು ಮಾಡಿರುವಂತಹ ಆರೋಪ ಇದು. ಕಲ್ಲು ತೋಟದಲ್ಲಿ ಶ್ರೀರಾಮುಲು ಕೂಡ ಇದ್ದಾರೆ. ಕಲ್ಲು ದೊಣ್ಣೆಯಿಂದ ಹಲ್ಲೆ ಮಾಡಿರುವ ದೃಶ್ಯದಲ್ಲಿ ಶ್ರೀರಾಮುಲು ಕೂಡ ಇದ್ದಾರೆ ಅಂತ ತಿಳಿಸಿದ್ದಾರೆ. ಏನು ನಮ್ಮ ರಾಮ್ಲು ಅವರು ಅವರೇ ಸ್ವತಃ ಎರಡನೇ ಬಾರಿಗೆ ಇದನ್ನ ಮಾಡಿ ಜನರಿಗೆ ಜನಸಂಘಟನೆ ಮಾಡಿ ಅಲ್ಲಿಂದ ದೊಣ್ಣೆ ಕಲ್ಲು ಎಲ್ಲ ಮಾಡಿದ್ದು ವಿಡಿಯೋಗಳಿವೆ, ಎಲ್ಲ ಇವೆ. ಆದ್ರೂ ಕೂಡ ವರದಿ ಒಪ್ಪಿಸಿದ ಮೇಲೆ ಪೈರಿಗೆ ಹೇಗಾಯ್ತು, ಒಬ್ಬ ಕಾರ್ಯಕರ್ತ ಸತ್ತಿರ್ತಕ್ಕಂಥದ್ದು ಬಹಳ ಅಲ್ಲೇ, ಅದು ಯಾರೇ ಆಗಲಿ, ಅವರು ಕಾಂಗ್ರೆಸ್ನವರೇ ಆಗಲಿ ಬೇರೆ ಯಾವುದೇ ಪಾರ್ಟಿಯವರು, ಒಬ್ಬ ಯುವಕರ ಒಂದು ಮರಣ ಆಗಿರ್ತಕ್ಕಂಥದ್ದನ್ನು ಖಂಡಿಸ್ತೇವೆ. ಅದು ಸರಿಯಾದ ಮೂಲ ಕಾರಣ ಅವರೇ. ಅದು ಕಾರ್ಯಕ್ರಮ ಆದಂತ ಸಂದರ್ಭದಲ್ಲಿ ಎಲ್ಲರೂ ಫ್ಲೆಕ್ಸ್ ಆಗ್ತಾರೆ. ಅದನ್ನ ಅರಿದ ಇದ್ರೆ ಅಥವಾ ಅದನ್ನ ಇದು ಮಾಡದೇ ಇದ್ರೆ ಯಾವುದೇ ಹುಟ್ಟತಾ ಇರಲಿಲ್ಲ. ಹೇಳ್ಬೋದಾಯ್ತು ತಗ್ಸಿ ಅಂತ, ಅದ್ರ ಕಿತ್ತಾಕಿದ್ರಿಂದ ಕೇಳಕ್ ಹೋಗೋದು ಗಲಾಟೆ. ದೊಣ್ಣೆ ದಳ್ಳೂರಿಗೆ ಕುಮ್ಮಕ್ಕು ನೀಡಿದ್ರ ಮಾಜಿ ಸಚಿವ ಶ್ರೀರಾಮುಲು. ಸತ್ಯ ಶೋಧನಾ ಸಮಿತಿ ವರದಿಯಲ್ಲಿ ರಾಮುಲು ಕುಮ್ಮಕ್ಕು ಕೊಟ್ಟಿರೋದು ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಶ್ರೀರಾಮುಲು ವಿರುದ್ಧ ಎಚ್.ಎಂ. ರೇವಣ್ಣ ಅವರು ಮಾಡಿರುವಂತಹ ಆರೋಪ ಇದು. ಕಲ್ಲು ತೋಟದಲ್ಲಿ ಶ್ರೀರಾಮುಲು ಕೂಡ ಇದ್ದಾರೆ. ಕಲ್ಲು ದೊಣ್ಣೆಯಿಂದ ಹಲ್ಲೆ ಮಾಡಿರುವ ದೃಶ್ಯದಲ್ಲಿ ಶ್ರೀರಾಮುಲು ಕೂಡ ಇದ್ದಾರೆ ಅಂತ ತಿಳಿಸಿದ್ದಾರೆ. ಏನು ನಮ್ಮ ರಾಮ್ಲು ಅವರು ಅವರೇ ಸ್ವತಃ ಎರಡನೇ ಬಾರಿಗೆ ಇದನ್ನ ಮಾಡಿ ಜನರಿಗೆ ಜನಸಂಘಟನೆ ಮಾಡಿ ಅಲ್ಲಿಂದ ದೊಣ್ಣೆ ಕಲ್ಲು ಎಲ್ಲ ಮಾಡಿದ್ದು ವಿಡಿಯೋಗಳಿವೆ, ಎಲ್ಲ ಇವೆ. ಆದ್ರೂ ಕೂಡ ವರದಿ ಒಪ್ಪಿಸಿದ ಮೇಲೆ ಪೈರಿಗೆ ಹೇಗಾಯ್ತು, ಒಬ್ಬ ಕಾರ್ಯಕರ್ತ ಸತ್ತಿರ್ತಕ್ಕಂಥದ್ದು ಬಹಳ ಅಲ್ಲೇ, ಅದು ಯಾರೇ ಆಗಲಿ, ಅವರು ಕಾಂಗ್ರೆಸ್ನವರೇ ಆಗಲಿ ಬೇರೆ ಯಾವುದೇ ಪಾರ್ಟಿಯವರು, ಒಬ್ಬ ಯುವಕರ ಒಂದು ಮರಣ ಆಗಿರ್ತಕ್ಕಂಥದ್ದನ್ನು ಖಂಡಿಸ್ತೇವೆ. ಅದು ಸರಿಯಾದ ಮೂಲ ಕಾರಣ ಅವರೇ. ಅದು ಕಾರ್ಯಕ್ರಮ ಆದಂತ ಸಂದರ್ಭದಲ್ಲಿ ಎಲ್ಲರೂ ಫ್ಲೆಕ್ಸ್ ಆಗ್ತಾರೆ. ಅದನ್ನ ಅರಿದ ಇದ್ರೆ ಅಥವಾ ಅದನ್ನ ಇದು ಮಾಡದೇ ಇದ್ರೆ ಯಾವುದೇ ಹುಟ್ಟತಾ ಇರಲಿಲ್ಲ. ಹೇಳ್ಬೋದಾಯ್ತು ತಗ್ಸಿ ಅಂತ, ಅದ್ರ ಕಿತ್ತಾಕಿದ್ರಿಂದ ಕೇಳಕ್ ಹೋಗೋದು ಗಲಾಟೆ. ದೊಣ್ಣೆ ದಳ್ಳೂರಿಗೆ ಕುಮ್ಮಕ್ಕು ನೀಡಿದ್ರ ಮಾಜಿ ಸಚಿವ ಶ್ರೀರಾಮುಲು. ಸತ್ಯ ಶೋಧನಾ ಸಮಿತಿ ವರದಿಯಲ್ಲಿ ರಾಮುಲು ಕುಮ್ಮಕ್ಕು ಕೊಟ್ಟಿರೋದು ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಶ್ರೀರಾಮುಲು ವಿರುದ್ಧ ಎಚ್.ಎಂ. ರೇವಣ್ಣ ಅವರು ಮಾಡಿರುವಂತಹ ಆರೋಪ ಇದು. ಕಲ್ಲು ತೋಟದಲ್ಲಿ ಶ್ರೀರಾಮುಲು ಕೂಡ ಇದ್ದಾರೆ. ಕಲ್ಲು ದೊಣ್ಣೆಯಿಂದ ಹಲ್ಲೆ ಮಾಡಿರುವ ದೃಶ್ಯದಲ್ಲಿ ಶ್ರೀರಾಮುಲು ಕೂಡ ಇದ್ದಾರೆ ಅಂತ ತಿಳಿಸಿದ್ದಾರೆ. ಏನು ನಮ್ಮ ರಾಮ್ಲು ಅವರು ಅವರೇ ಸ್ವತಃ ಎರಡನೇ ಬಾರಿಗೆ ಇದನ್ನ ಮಾಡಿ ಜನರಿಗೆ ಜನಸಂಘಟನೆ ಮಾಡಿ ಅಲ್ಲಿಂದ ದೊಣ್ಣೆ ಕಲ್ಲು ಎಲ್ಲ ಮಾಡಿದ್ದು ವಿಡಿಯೋಗಳಿವೆ, ಎಲ್ಲ ಇವೆ. ಆದ್ರೂ ಕೂಡ ವರದಿ ಒಪ್ಪಿಸಿದ ಮೇಲೆ ಪೈರಿಗೆ ಹೇಗಾಯ್ತು, ಒಬ್ಬ ಕಾರ್ಯಕರ್ತ ಸತ್ತಿರ್ತಕ್ಕಂಥದ್ದು ಬಹಳ ಅಲ್ಲೇ, ಅದು ಯಾರೇ ಆಗಲಿ, ಅವರು ಕಾಂಗ್ರೆಸ್ನವರೇ ಆಗಲಿ ಬೇರೆ ಯಾವುದೇ ಪಾರ್ಟಿಯವರು, ಒಬ್ಬ ಯುವಕರ ಒಂದು ಮರಣ ಆಗಿರ್ತಕ್ಕಂಥದ್ದನ್ನು ಖಂಡಿಸ್ತೇವೆ. ಅದು ಸರಿಯಾದ ಮೂಲ ಕಾರಣ ಅವರೇ. ಅದು ಕಾರ್ಯಕ್ರಮ ಆದಂತ ಸಂದರ್ಭದಲ್ಲಿ ಎಲ್ಲರೂ ಫ್ಲೆಕ್ಸ್ ಆಗ್ತಾರೆ. ಅದನ್ನ ಅರಿದ ಇದ್ರೆ ಅಥವಾ ಅದನ್ನ ಇದು ಮಾಡದೇ ಇದ್ರೆ ಯಾವುದೇ ಹುಟ್ಟತಾ ಇರಲಿಲ್ಲ. ಹೇಳ್ಬೋದಾಯ್ತು ತಗ್ಸಿ ಅಂತ, ಅದ್ರ ಕಿತ್ತಾಕಿದ್ರಿಂದ ಕೇಳಕ್ ಹೋಗೋದು ಗಲಾಟೆ.